ಆರೋಗ್ಯ ಸಚಿವರು ರಾಜೀನಾಮೆಗೆ ಏನಾದರೂ ಒತ್ತಾಯ ಮಾಡ್ತೀರಾ? ನಾನು ಮುಖ್ಯಮಂತ್ರಿ ರಾಜೀನಾಮೆನೇ ಕೇಳಿದ್ದೀನಿ ನಾನು. ಇನ್ನು ಇವ್ರ ಪುಡಿಗಳೆಲ್ಲ ನಾನು ಯಾಕೆ ಕೇಳಕ್ ಹೋಗ್ಲಿ ಇವ್ರದ್ದು. ಮುಖ್ಯಮಂತ್ರಿ ರಾಜೀನಾಮೆ ಕೇಳಿದ್ದೀನಿ. ಸಭೆ ಮಾಡಿದ್ಮೇಲೆ ಅವ್ರ ಕೈಲಿ ಏನು ಅಲ್ಲಿ ಒಂಚೂರು ಇಂಪ್ಲಿಮೆಂಟ್ ಆಗಿಲ್ಲ, ಮತ್ತೆ ಸತ್ತಿದ್ದಾರೆ ಅಂದ್ರೆ ಮುಖ್ಯಮಂತ್ರಿ ಆ ಸ್ಥಾನದಲ್ಲಿ ಯಾಕಿರ್ಬೇಕು ಅವರು? ಅವ್ರಿಗೆ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ, ವಿರೋಧ ಪಕ್ಷಗಳನ್ನ ಬಗ್ಬಡಿಯುವಂಥದ್ರಲ್ಲಿ ಭಾಗಿಯಾಗಿದ್ದಾರೆ, ಜನಗಳ ಹಿತವನ್ನ ಕಡೆಗಣಿಸಿ ಅವರ ಕೇಸ್ಗಳಿದೆಯಲ್ಲ, ನೆನ್ನೆ ಪೂರ್ತಿ ಮಾತಾಡಿರೋದೇನು, ಡಿ.ಕೆ. ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸಮಾವೇಶ ಯಾಕೆ ನಡೆಸ್ತಾ ಇದ್ದಾರೆ ಅಂತ ಸ್ಪಷ್ಟವಾಗಿ ಅರ್ಥ ಆಯ್ತಲ್ಲ, ರಾಜ್ಯದ ಜನತೆಗೆ ಸ್ಪಷ್ಟವಾಗಿ ಅರ್ಥ ಆಯ್ತಲ್ಲ. ರಾಜ್ಯದ ಅಭಿವೃದ್ಧಿ ವಿಚಾರ ಎಲ್ಲನ ಮಾತಾಡಿದ್ದಾರೆ ಅವರು. ಸರ್, ಈಗ ಅವ್ರು ಹೇಳ್ತಾ ಇರೋದು ಬ್ಯಾಚ್ ಇದೆಯಲ್ಲ, ಬ್ಯಾಚ್ ವೈಸ್ ಮಾರ್ಚ್ ನಲ್ಲೇ ಇದು ರಿಂಗರ್ ಲ್ಯಾಕ್ಟೆಡ್ ಕಳಪೆ ಗುಣಮಟ್ಟದಲ್ಲ ಅಂತ ವರದಿ ಬರುತ್ತೆ. ಕೇಂದ್ರದ ಲ್ಯಾಬ್ಗಳಿಗೆ ಕಳಿಸ್ತಾರೆ, ಅಲ್ಲಿ ಸರಿ ಇದೆ ಅಂತ ಬರುತ್ತೆ. ರಾಜ್ಯದ ಡ್ರಗ್ ಕಂಟ್ರೋಲರು ಇದಾಗಿದೆ, ಏನು ಕಳಪೆ ಗುಣಮಟ್ಟದ್ದು ಕೊಡ್ತಾರೆ. ಮತ್ತೆ ಹೆಚ್ಚುವರಿಯಾಗಿ ಖಚಿತಪಡಿಸ್ಕೊಳ್ಳಕ್ಕೆ ಕೇಂದ್ರದ ಲ್ಯಾಬ್ಗಳಿಗೆ ಕಳಿಸ್ತಾರೆ, ಅವರು ಕೂಡ ಇಲ್ಲ ಸರಿ ಇದೆ ಅಂತ ಬರುತ್ತೆ. ಅವಾಗ ಬಳಕೆ ಮಾಡಿದ್ದೀವಿ, ಹಾಗಾಗಿ ಹೀಗಾಗಿದೆ, ಕೇಂದ್ರದವರೇ ತಪ್ಪು ಮಾಹಿತಿ ಕೊಟ್ಟವ್ರೆ ಅಂತ ಒಂದು. ಇನ್ನೊಂದು, ಮೆಡಿಕಲ್ ಮಾಫಿಯಾ ಡ್ರಗ್ ಕಂಟ್ರೋಲರ್ ಆಫ್ ಇಂಡಿಯಾ ಇದೆಯಲ್ಲ ಸರ್, ಅವರೇ ಇದಕ್ಕೆ ಉತ್ಪಾದನೆಗೆ ಅನುಮತಿ ಕೊಟ್ಟಿರುವಂತದ್ದು. ಅದು ಕೇಂದ್ರದ ಅಡಿಯಲ್ಲಿ ಕೆಲಸ ಮಾಡುವಂತಹ ಡ್ರಗ್ ಕಂಟ್ರೋಲರ್ ಸಂಸ್ಥೆ. ಲೋಪ ಇದೆ ಇದರಲ್ಲಿ ಅಂತ ನಾನು ಹೇಳೋದು. ಇವರು ಯಾವ ಸ್ಯಾಂಪಲ್ ಕಳಿಸಿದ್ರು, ಆ 72 ಸ್ಯಾಂಪಲ್ ಅಲ್ಲಿ 72 ಒಟ್ಟು ಸ್ಯಾಂಪಲ್, ಅದರಲ್ಲಿ 34 ಕಳಪೆ ಬಂದಿರೋವಂಥದ್ದು. ಇವು ಸರಿಯಾಗಿರೋ ಸ್ಯಾಂಪಲ್ ಇಲ್ಲಿಂದ ಕಳಿಸೋದು ಯಾರು ಸ್ಯಾಂಪಲ್ ಕೇಂದ್ರಕ್ಕೆ? ಇವರೇ ತಾನೆ. ಅದನ್ನೇ ನಾನು ಮಾಫಿಯಾ ಅಂತ ಹೇಳ್ತಾ ಇರೋದು, ಅದನ್ನೇ ಡ್ರಗ್ ಮಾಫಿಯಾ ಅಂತ ಹೇಳ್ತಾ ಇರೋದು. ಈ ಮಾಫಿಯಾ ಅಲ್ಲೂ ಕೂಡ ಕೇಂದ್ರಕ್ಕೂ ಕೂಡ ಮೋಸ ಮಾಡಿದೆ. ನನಗೆ ಹೇಳ್ತದೆ, ಇದರಲ್ಲಿ ಕೇಂದ್ರದ ಯಾವುದೇ ಅಧಿಕಾರಿ ಏನಾದರೂ ತಪ್ಪು ಮಾಡಿದ್ರೆ ಅದು ತಪ್ಪೇ, ಪ್ರಶ್ನೆನೇ ಇಲ್ಲ. ರಾಜ್ಯ ಸರ್ಕಾರ ಬರೀಲಿ, ಕೇಂದ್ರ ಸರ್ಕಾರಕ್ಕೆ ಆರೋಗ್ಯ ಸಚಿವರಿಗೆ ಪತ್ರ ಬರೀಲಿ. ಇಲ್ಲೂ ಕ್ರಮ ಆಗಬೇಕಾಗಿರೋದು ಇಲ್ಲಿ ಪ್ರಮುಖವಾಗಿ ನೀವು ಪರ್ಚೇಸ್ ಮಾಡಿರೋದು ನೀವು. ಡ್ರಗ್ ಕಂಟ್ರೋಲರ್ ಹೇಳಿದ್ದಾರೆ 6 ತಿಂಗಳ ಮುಂಚೆನೆ ಇದನ್ನ ತಗೊಂಬಾರ್ದು ಅಂತ, ಅದರ ಮೇಲೆ ಓವರ್ಟೇಕ್ ಮಾಡಿ ತಗೊಂಡಿದ್ದ್ಯಾಕೆ? ಏನಪ್ಪ 100% ಡೌಟೇ ಇಲ್ಲ. ಯಾಕೆ? ಕರೆಕ್ಟ್, ನೀನು ಹೇಳೋದು ಕರೆಕ್ಟ್ ಇದೆ. ಇಲ್ಲ ಅಂದ್ರೆ ಯಾರ ಕಾರಣದ ಕೈ ಈ ಪರ್ಚೇಸ್ಗೆ ಅನುಮತಿ ಕೊಡ್ತು? ಇಷ್ಟೆಲ್ಲ ಅನಾಹುತ ಅಂದ್ರೆ 6 ತಿಂಗಳಿಂದನೇ ಇದು ಕಳಪೆ ಅಂದಮೇಲೆ ಎಂಟೈರ್ ಕಂಪನಿನೇ ನೀವು ಬ್ಲಾಕ್ ಲಿಸ್ಟ್ ಮಾಡಬೇಕಾಯ್ತು. ಮಾಡಿದ್ಮೇಲೆ ಕಂಪನಿ, ನನ್ನ ಹತ್ರ ದಾಖಲೆ ಇದೆ, ಅದು ಬ್ಲಾಕ್ ಲಿಸ್ಟ್ ಆಗಿದೆ. ಅದಾದ್ಮೇಲೂ ನೀವು ಇವ್ರ ಹತ್ರ ಯಾಕೆ ತಗೊಂಡಿದ್ದೀರಾ? ಕೋರ್ಟ್ ಹೋಗ್ತಾರೆ ಅವರು, ಕೋರ್ಟ್ ಅಲ್ಲಿ ಕ್ಲಿಯರ್ ಆಗುತ್ತೆ, ಆಮೇಲೆ ಕೇಂದ್ರ ಕಳಿಸ್ತಾರೆ, ಅಲ್ಲಿ ಸರಿ ಇದೆ ದ್ರಾವಣ ಅಂತ ಬರುತ್ತೆ. ಈಗಾಗಲೇ ನಾನು ಒಬ್ಬನೇ ಭೇಟಿ ಮಾಡಿರೋದಲ್ಲಿ, ಒಬ್ಬ ಆಡಳಿತ ಪಕ್ಷದ ಒಬ್ಬರು ಕೂಡ ಅಲ್ಲಿ ಭೇಟಿ ಮಾಡಿಲ್ಲ. ನಾನು ಒಬ್ಬನೇ ಭೇಟಿ ಮಾಡಿ ನಾನು ಲೋಕಾಯುಕ್ತ ತನಿಖೆಗೆ ಆಗ್ರಹವನ್ನ ಮಾಡಿದ್ದೀನಿ ಸರ್ಕಾರಕ್ಕೆ. ಇವತ್ತು ಪತ್ರನೂ ಕೂಡ ಬರಿತಾ ಇದ್ದೀನಿ. ಇವತ್ತು ಪತ್ರದ ಕಾಪಿನೂ ನಿಮ್ಗೆ ಕಳಿಸ್ಕೊಡ್ತೀನಿ ಲೋಕಾಯುಕ್ತಕ್ಕೆ ಎನ್ಕ್ವೈರಿ ಮಾಡಬೇಕು ಅಂತೇಳಿ ಪತ್ರನೂ ಕೂಡ ನಾನು ಬರಿತಾ ಇದ್ದೀನಿ. ಈಗ ನಮ್ಮ ಮೇಲ್ಮನೆ ವಿರೋಧ ಪಕ್ಷದ ನಾಯಕರಿದ್ದಾರೆ, ಅವರು ಲೋಕಾಯುಕ್ತಕ್ಕೆ ಕಂಪ್ಲೇಂಟೇ ತಗೊಂಡೋಗಿ ಕೊಡಕ್ಕೆ ಅವರೂ ಕೂಡ ಇನ್ನೊಂದು ಗಂಟೆಯಲ್ಲಿ, 1 ಅಥವಾ 2 ಗಂಟೆಯಲ್ಲಿ ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ತಗೊಂಡೋಗಿ ಅವರೂ ಕೂಡ ಕೊಡ್ತಾರೆ. ಜನರ ವಿಚಾರವಾಗಿ ಈ ವಿಚಾರವನ್ನಲ್ಲದೆ ಇನ್ಯಾವ ವಿಚಾರವನ್ನ ನಾವು ಪ್ರಸ್ತಾವ ಮಾಡಲಿ? ಮೂಡಾ ಕೇಸಲ್ಲಿ ಹೇಳಿದಾರಲ್ಲ, ಹೈಕೋರ್ಟಲ್ಲಿ ಚರ್ಚೆ ನಡೀಬೇಕಾದ್ರೆ ಎಲ್ಲ ಕೇಳಿದ ಮೇಲೆ ಗೌರವಾನ್ವಿತ ನ್ಯಾಯಾಧೀಶರು ಹೇಳಿದ್ದಾರೆ, ಇಂಥ ಕೇಸನ್ನು ಕೊಡದೆ ಇನ್ಯಾವ ಕೇಸ್ ನಾನು ಕೊಡಲಿ ಅಂತ. ಹಂಗೆ ಈ ಕೇಸ್ ಇದನ್ನ ನಾವು ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡಲಿಲ್ಲ ಅಂದ್ರೆ ರಾಜ್ಯದ ಜನತೆಗೆ ಇನ್ನಷ್ಟು ಸಾವು ನೋವುಗಳು ಈ ರಾಜ್ಯದಲ್ಲಿ ಆಗುತ್ತೆ. ಎರಡನೇದು, ಸರಿ ಹೋಗುತ್ತೆ ಅಂದ್ರೆ ರಾಜೀನಾಮೆ ಕೊಡ್ತೀನಿ, ಪ್ರತಿಷ್ಠೆ ಮತ್ತೆ ಸಾವಿಗೆ ಯಾಕೆ ಹೋಗಿಲ್ಲ? ಆಯ್ತು, ನೀವು ರಾಜೀನಾಮೆ ಕೊಡಕ್ ಮುಂಚೆ ಅಲ್ಲೋಗಿ ಭೇಟಿಯನ್ನ ಮಾಡಬಹುದಾಯ್ತಲ್ಲ, ಅವರ ಅಹವಾಲುಗಳನ್ನ ಕೇಳಬಹುದಾಯ್ತಲ್ಲ, ಡಾಕ್ಟರ್ಗಳ ಒಂದು ಮಾಹಿತಿಯನ್ನ ತಗೊಂಬೋದಾಯ್ತು, ಸತ್ತಂತ ಅವ್ರ ಮನೆಗೆ ಭೇಟಿ ಮಾಡಿ ಅವ್ರಿಗೆ
ಹೇಳ್ಬೋದಾಯ್ತು ಏನು ಕಾರಣ ಅಂತೇಳಿ. ಅವರನ್ನ ಸಾಂತ್ವನ ಮಾಡೋ ಕೆಲಸವನ್ನು ಯಾಕೆ ಮಾಡಲಿಲ್ಲ ನೀವು? ಏನು ಮಾಡದೆ ತಪ್ಪಿದ್ರೆ ರಾಜೀನಾಮೆ ಅಂದ್ರೆ ನುಡ್ಸ್ಕೊಳೋ ಅಂತ ಪ್ರಯತ್ನ ಅಷ್ಟೇ, ಇನ್ನೇನೈತೆ ಇದರಲ್ಲಿ? ಇಷ್ಟು ಇದು ಒಂದು ಇದರಲ್ಲಿ ಆಗ್ತಾ ಇರುವಂತ ಘಟನೆ. ರಾಜ್ಯದಲ್ಲಿ ಈ ಥರದ್ದು ಬಹಳಷ್ಟು ಕಡೆ ನಡೀತಾ ಇದೆ. ಅದಕ್ಕೆ ಎಲ್ಲನೂ ನಾನು ಬಿಡಿ ಬೆಳಗಾವಿದಲ್ಲ, ಬಳ್ಳಾರಿದಲ್ಲ, ಇಡೀ ರಾಜ್ಯದಲ್ಲಿ ಈ ಔಷಧಿಯಿಂದ ಆಗಿರುವಂತ, ಈ ಮೆಡಿಕಲ್ ಮಾಫಿಯಾದಿಂದ ಆಗಿರುವಂತ ಅನಾಹುತಗಳ ಬಗ್ಗೆ ಲೋಕಾಯುಕ್ತದಿಂದ ಕೂಡಲೇ ತನಿಖೆ ಆಗಬೇಕು ಅನ್ನೋದು ನನ್ನ ಆಗ್ರಹ, ನಂದು ಮೈನ್ ಇಂಟೆನ್ಷನ್. ಬರೀ ಬಳ್ಳಾರಿದು ಒಂದೇ ಅಲ್ಲ, ಇಡೀ ರಾಜ್ಯದಲ್ಲಿ. ಯಾಕಂದ್ರೆ 111 ಹೆಚ್ಚು ಮಕ್ಕಳು ಸಾಯ್ತಾ ಇದ್ದಾರೆ. ನಾವು ಯಾವ್ದು ಇದರಲ್ಲಿದ್ದೀರಿ, ನಮ್ದು ಕರ್ನಾಟಕ ರಾಜ್ಯದ ಪ್ರಗತಿಯಲ್ಲಿ ನಂಬರ್ 1 ಮುಖ್ಯಮಂತ್ರಿ ಹೇಳಿರೋದು, ರಾಜ್ಯದ ಪ್ರಗತಿಯಲ್ಲಿ ನಂಬರ್ 1, GDPಯಲ್ಲಿ ನಂಬರ್ 1, ಬಾಣಂತಿಯರ ಸಾವಿನಲ್ಲೂ ನಂಬರ್ 1. ಅದನ್ನು ಹೇಳಲಿಲ್ಲ ಅವರು. ಓಕೆ, ಆಯ್ತು. ಲೋಕಾಯುಕ್ತ ತನಿಖೆ ಪತ್ರ ಬರೀತೀರಿ. ಇನ್ನೊಂದು 2 ಗಂಟೆ ಒಳಗಡೆ ನಮ್ಮ ವಿರೋಧ ಪಕ್ಷದ ಮೇಲ್ಮನೆ ನಾಯಕರು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೂಡ ಕೊಡ್ತಾರೆ.